ತುಂಬ ವಿಶೇಷವಾದ ದಿನ. ಏನಂತಂದರೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಪೇಟೆ ಮೇನ್ ಇಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಶ್ರೀಯುತ ಅಮಾನುಲ್ಲಾ ಅಣ್ಣವರು, ಅದೇ ರೀತಿಯಾಗಿ ವಾಹಿದ್ ಅವರು, ನಮ್ಮ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಗಂಗರಾಮಯ್ಯ ಸರ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಸಹೋದರ ಹುಸೇನ್ ಅವರು, ನಮ್ಮ ಕೌನ್ಸಿಲರ್ ಆದಂಥ ಜಮೀಲ್ ಅಣ್ಣವರು, ಅದೇ ರೀತಿಯಾಗಿ ಪ್ರಸ್ತುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಮೋಹನ್ ಸರ್ ಅವರು, ನಮ್ಮ ಜಗನ್ನಾಥ್ ಸರ್ ಅವರು, ನಮ್ಮ ಖಾನ್ ಸರ್ ಅವರು, ರೆಡ್ಡಿ ಸರು, ಈ ಶಾಲೆಯ ಮುಖ್ಯ ಶಿಕ್ಷಕರು ರೂವಾರಿಗಳಾದಂಥ ಫೈಜುಲ್ಲಾ ಸರ್ ಅವರು, SDMC ಅಧ್ಯಕ್ಷರು, ಸದಸ್ಯರು, ಸರ್ಕಾರಿ ಉರ್ದು ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೂಡ ಇಲ್ಲೆಲ್ಲ ಸೇರಿದಿರಿ, ಎಲ್ಲ ಕೌನ್ಸಿಲರ್ಸ್ ಕೂಡ ಸೇರಿದಿರಿ. ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತೆಲ್ಲ ನನಗಂತೂ ಖುಷಿ ಆಗ್ತದೆ. ಏನಂತಂದರೆ ಇವತ್ತೆಲ್ಲ ಇಲ್ಲಿ ಯಾರೆಲ್ಲ ಸೇರಿದಿರಿ, ಎಲ್ಲ ಮಹಿಳೆಯರೆಲ್ಲ ಸೇರಿದಿರಿ. ಮೇ ಬಿ ಎಲೆಕ್ಷನ್ಗೆ ಇಷ್ಟು ಜನ ಸೇರ್ತಾರೋ ಇಲ್ಲ ಗೊತ್ತಿಲ್ಲ ಸರ್. ಕಾರಣ ಏನಪ್ಪ ಅಂತಂದರೆ ನಿಮಗೂ ಕೂಡ ಗೊತ್ತು, ಎಲೆಕ್ಷನ್ಗೆ ಸೇರೋದ್ರಿಂದ ಉಪಯೋಗ ಇಲ್ಲ, ಇಲ್ಲಿ ಎಜುಕೇಷನ್ ಕೊಡೋದ್ರಿಂದ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಗೊತ್ತು, ಅದಕ್ಕೆ ನೀವು ಸೇರಿದ್ದೀರಾ ಅಂತ ನಂಗೆ ಅನಿಸುತ್ತೆ ಸರ್. ಅಷ್ಟು ಹಿಂಗೆ ಇರಬೇಕು. ನಾವೆಲ್ಲ ಈಗ ನಮ್ಮ ಜಬಿ ಸರ್ ಹೇಳ್ತಾ ಇದ್ರು, ಈ ಶಾಲೆಗೆ 160 ವರ್ಷಗಳ ಇತಿಹಾಸ ಇದೆ. ಯಾವಾಗೋ ಬ್ರಿಟಿಷ್ ಅವ್ರು ಬಂದು ಈ ಶಾಲೆಯನ್ನ ಸ್ಥಾಪನೆ ಮಾಡಿ ಅಲ್ಲಿ ಇಲ್ಲಿ ಚಾಕ್ಲೇಟ್ ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರು. ಅವ್ರಿಗೇನು ಅವಶ್ಯಕತೆ ಇತ್ತು ನಿಮ್ಮ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಬೇಕು ಅಂತ? ಬಟ್ ಅವ್ರಿಗೊಂದು ಇಂಟೆನ್ಷನ್ ಇತ್ತು, ಈ ದೇಶದಲ್ಲಿ ಎಜುಕೇಶನ್ ಕೊಟ್ರೆ ಎಲ್ಲ ಕಮ್ಯುನಿಟಿ ಅವರು ಡೆವಲಪ್ ಆಗ್ತಾರೆ ಅನ್ನೋ ಉದ್ದೇಶದಿಂದ, ಅದರಲ್ಲೂ ಎಜುಕೇಶನಲ್ಲಿ 0% ಇದ್ದಂಥ ಮುಸ್ಲಿಂ ಕಮ್ಯುನಿಟಿಯಲ್ಲಿರುವಂಥ ಮಕ್ಕಳನ್ನ ಕರ್ಕೊಬಂದು ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಆಲೋಚನೆ ಅವ್ರಿಗೆ ಅವಾಗೇ ಇತ್ತು. ಅಂತ ಶ್ರಮ ಇವತ್ತು ಸರ್ಕಾರಗಳು ತಗೊಳ್ತಾ ಇರೋ ಶ್ರಮ. ಇವಾಗ ಆಲ್ರೆಡಿ ಇವಾಗ ನಾವು ಒಂದು 20-30 ವರ್ಷಗಳ ಹಿಂದೆ ಹೋದ್ರೆ ಎಲ್ಲಾದ್ರೂ ಸರ್ಕಾರಿ ಉದ್ಯೋಗಗಳು IAS ಆಫೀಸರ್ಸ್ ಯಾರಾದ್ರೂ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಎಲ್ಲಾದ್ರೂ ಇದ್ದಾರಪ್ಪ ಅಂತಂದ್ರೆ ಎಲ್ಲೋ ಹುಡುಕ್ಬೇಕಾಗಿತ್ತು, ಹೌದಲ್ಲ ಸರ್? ಆದ್ರೆ ಇವತ್ತು 2025ನೇ ವರ್ಷದಲ್ಲಿ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ದಾಗ ಒಂದು IAS ಆಫೀಸರು, ಒಂದು ಪೊಲೀಸ್ ಆಫೀಸರು, ಒಂದು IPS ಆಫೀಸರು ಅಥವಾ ಒಂದು ಶಿಕ್ಷಣ ಇಲಾಖೆ ಸಂಬಂಧಪಟ್ಟವ್ರು ಯಾರಾದ್ರೂ ಅಧಿಕಾರಿಗಳು ಇಲ್ಲಿದ್ದಾರೆ ಅಂತಂದ್ರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಸೊ ಏನಪ್ಪ ಇದ್ರಲ್ಲಿ ಅರ್ಥ ಅಂತಂದ್ರೆ ಎಜುಕೇಶನ್ ಅಲ್ಲಿ ಅಷ್ಟೊಂದು ಡೆವಲಪ್ ಆಗ್ತಾ ಇದ್ರ. ಸೊ ಹಾಗಾಗಿ ನಿಮ್ಗೆಲ್ಲ ಅರ್ಥ ಆಗಿದೆ ಎಜುಕೇಶನ್ ಅಲ್ಲಿ ಎಷ್ಟು ಮಹತ್ವ ಇದೆ. ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಎಲ್ಲ ಲಾಸ್ಟ್ ಅಲ್ಲಿರೋರು ಕೂಡ ಕೇಳಿಸ್ಕೋಬೇಕು. ನೀವೆಲ್ಲ ಕೂಡ ಇವತ್ತು ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿರೋದ್ರಿಂದ ಇಷ್ಟೆಲ್ಲ ಮಹಿಳೆಯರು, ಪೇರೆಂಟ್ಸ್ ಎಲ್ಲ ಕೂಡ ಸೇರಿದೆ. ಇದು ಹಿಂಗೆ ಮುಂದುವರಿಬೇಕು, ಫ್ಯೂಚರ್ ಅಲ್ಲಿ ಕೂಡ ಇದನ್ನೇ ಮುಂದುವರಿಬೇಕು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಮ್ಯುನಿಟಿ ಅನ್ನೋದು ಸೈಡ್ ಕಿಟ್ ಮೇಲೆ ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ಬೆಳಿಬೇಕು ಅನ್ನೋದೇ ಸರ್ಕಾರದ ಆಶಯ. ಸೊ ಹಾಗಾಗಿ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ರು ಸಲಾಂ ಅಲೈಕುಂ ಸರ್, ಸಲಾಂ ಅಲೈಕುಂ ಸರ್ ಅಂತ. ನಾವು ಸಲಾಂ ಅಲೈಕುಂ ಭಾಷಣ ಹೇಳೋದು ಬರುತ್ತೆ, ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮನ್ನು ಅಭಿವೃದ್ಧಿ ಮಾಡೋ ಕೆಲಸ ಕೂಡ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಯಾರೂ ಮಾಡದೇ ಇರುವಂಥ ಕೆಲಸ 4 ವರ್ಷದಲ್ಲಿ ಎಲ್ಲ ಉರ್ದು ಶಾಲೆಗಳನ್ನು ನಾವು ಡೆವಲಪ್ ಮಾಡಿದ್ದೀವಿ. ಎಲ್ಲ ಶಾಲೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಮಕ್ಕಳು ಉನ್ನತ ಮಟ್ಟದಲ್ಲಿ ಅವರು ಓದಬೇಕು, ಅವರಿಗೆ ಪೂರಕವಾದಂಥ ಒಂದು ಶಿಕ್ಷಣ ಸಿಗಬೇಕು. ಇವತ್ತು ಹೇಳ್ತಾ ಇದ್ರು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಇದಾರಂತ. ಎಲ್ಲ ಕ್ಷೇತ್ರಗಳಲ್ಲಿ ಇದಾರಂತಂದ್ರೆ ಇಂಥ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಕೋಬೇಕಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಈಗಾಗಲೇ 2.5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ನಮ್ಮ ಗಂಗರಾಮಯ್ಯ ಸರ್ ಕೂಡ ಶಿಕ್ಷಣಾಧಿಕಾರಿಗಳಾಗಿದ್ದಾಗ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಲವಾರು ಸಂಘಟನೆಗಳ ಮುಖ್ಯಸ್ಥರುಗಳು ಕೂಡ ನಮಗೆ ಜೊತೆಯಲ್ಲಿ ಸೇರಿಕೊಂಡು ಶಾಲೆಗಳ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೋದಾಗ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಈಗಾಗಲೇ 150 ಸರ್ಕಾರಿ ಶಾಲೆಗಳನ್ನ ಇನ್ಕ್ಲೂಡಿಂಗ್ ಉರ್ದು ಶಾಲೆಗಳನ್ನು ಕೂಡ ಸೇರಿಕೊಂಡು ನಾವು ಡೆವಲಪ್ ಮಾಡೋಕ್ಕೆ ಅವಕಾಶ ಆಯಿತು. ನೀವೆಲ್ಲ ನೋಡ್ಬೋದು, ಬರೀ 4 ವರ್ಷದಿಂದ ಈ ಶಾಲೆ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಔಟ್ಸೈಡ್ ಅವರೆಲ್ಲ ಬಂದು ಟಾಯ್ಲೆಟ್ ಮಾಡ್ತಾ ಇದ್ರು, ಗಲೀಜು ಮಾಡ್ತಾ ಇದ್ರು, ಪ್ರತಿಯೊಂದು ಎಲ್ಲ ಕಸ ಗಿಸ ಎಲ್ಲ ಆಗ್ತಾ ಇದ್ರು. ಇವತ್ತು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಈ ಶಾಲೆ. ಈಗ ನಮಗೆ ಬೇಕಾಗಿರೋದು ಭಾಷೆ ಯಾವುದು ಮುಖ್ಯ ಅಲ್ಲ, ಕಮ್ಯುನಿಟಿಯಲ್ಲಿ ಇರುವಂತ ಪ್ರತಿಯೊಂದು ಮಗುನು ಎಜುಕೇಶನ್ ಪಡ್ಕೋಬೇಕು. ಭಾಷೆ ಯಾವ್ದಾದ್ರು ಆಗ್ಲಿ ಪರವಾಗಿಲ್ಲ, ಬಟ್ ಆ ಮಗುಗೆ ಎಜುಕೇಶನ್ ಸಿಗ್ಬೇಕು. ಎಜುಕೇಶನ್ ಇವಾಗ SSLC ವರ್ಗು